ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ BN RPT ಹೈಬ್ರಿಡ್ ನ್ಯೂಸ್ನೊಂದಿಗೆ ಎಂದಿನಂತೆ ವಿಶೇಷ ವಿನೂತನ ಕಾರ್ಯಕ್ರಮ ಜೊತೆಗೆ ನಾನು ಬರ್ತಾ ಇರ್ತೀನಿ. ನಿಮಗೆಲ್ಲ ಗೊತ್ತಿರುವ ಹಾಗೆ ನೆಲಮೂಲ ಸಂಸ್ಕೃತಿ ಆಚರಣೆಯಲ್ಲಿ ಸಾಕಷ್ಟು ಜನಪದ ಸಂಸ್ಕೃತಿಗಳು ಮುಂಚೂಣಿಯಲ್ಲಿದ್ದು, ಇತ್ತೀಚೆಗೆ ಈ ಆಧುನಿಕತೆ ಅಬ್ಬರದಲ್ಲಿ ಮೊಬೈಲ್ ಒಂದು ಜಂಜಾಟದಲ್ಲಿ ಸಾಕಷ್ಟು ಜನಪದ ಕಲೆಗಳು ಮರೆಯಾಗ್ತಾ ಹೋಗ್ತಾ ಇದೆ. ಆ ನಿಟ್ಟಿನಲ್ಲಿ ಕೂಡ ಇವತ್ತು ಏನು ಬುಡ್ಗ ಜನಾಂಗದವರು ಈ ನಾವೇನು ವೇಷಗಾರರು ಕಲಾವಿದರು ಅಂತ ಕರಿತೀವಿಲ್ಲ, ಆ ಒಂದು ಕಲಾವಿದರು ಹಾಡ್ತಕ್ಕಂಥ ಒಂದು ವಿಶೇಷ ಅಭಿನಯ ಇರ್ಬೋದು, ಹಾಡುಗಳು ಇರ್ಬೋದು, ಅಂದಿನ ರಾಮಾಯಣ ಮಹಾಭಾರತ ಕಾಲದ ಕಾವ್ಯಗಳನ್ನು ನಿರೂಪಿಸುವಂಥ ಒಂದು ವ್ಯಕ್ತಿತ್ವ ನಿಜಕ್ಕೂ ಒಂದು ಶ್ಲಾಘನೀಯವಾಗಿತ್ತು. ಆದರೆ ಇತ್ತೀಚೆಗೆ ಎಲ್ಲೋ ಒಂದು ಕಡೆ ಆ ಕಲೆ ಮರೆಯಾಗ್ತಿದೆ. ಅದರ ಮಧ್ಯದಲ್ಲಿಯೂ ಕೂಡ ಕೊಪ್ಪಳ ಜಿಲ್ಲೆಯ ಕುಕ್ನೂರು ತಾಲೂಕಿನ ದ್ಯಾಂಪುರದ ಹಿರಿಯ ಕಲಾವಿದೆ ಮಾರಕ್ಕ ನಮ್ಮ ಜೊತೆಗಿದ್ದಾರೆ. ಅವ್ರ ಕೈಲಿರ್ತಕ್ಕಂಥದ್ದು ಅರಮನೆ ವಾದ್ಯ, ಅದನ್ನು ಕೈ ಹಾರ್ಮೋನಿಯಂ ಅಂತಲೇ ಕರೀತಾರೆ. ಆ ಸೂರ್ಯನೊಂದಿಗೆ ಧ್ವನಿಗೂಡಿಸಿ ಹಾಡುವಂಥದ್ದು ಒಂದು ಪರಂಪರೆ. ಆ ನಿಟ್ಟಿನಲ್ಲಿ ಬರೀ ಮಾರಕ್ಕನವ್ರನ್ನ ಮಾತನಾಡಿಸುತ್ತಾ ಅವ್ರ ಪರಂಪರೆಯ ಬಗ್ಗೆ ತಿಳಿದುಕೊಳ್ಳೋಣ. ಮೇಡಮ್ ನಮಸ್ತೆ. ಅಮ್ಮ ನಮಸ್ತೆ. ನಿಮ್ದು ಯಾವ ಊರು? ಎಷ್ಟು ವರ್ಷ ಈಗ ನಿಮಗೆ? 80 ವರ್ಷ. 80 ವರ್ಷ. ಹಾಡವನ್ನ ಕೇಳಿಕೊಂಡು ಮಾರಕ್ಕನ ಹಾಡವನ್ನ ಕೇಳಿಕೊಂಡು ಎಲ್ಲ ಕಡೆ ಕೊಟ್ಟು ಬಿಡ್ರಿ ಸ್ವಾಮಿ ಗುರುದೇವರೇ. ನಿಮ್ಮ ಶಿಶುಗಳು ನಾವು ಸ್ವಾಮಿ ತಾಯಿ ಗುರುದೇವಿ, ನಿಮ್ಮ ಶಿಶುಗಳನ್ನು ಆಡೋದಕ್ಕೆ ಜಗತ್ತು ಪರ್ಪಣ ಆಗೋದು ಸ್ವಾಮಿ. ನಮಸ್ಕಾರ. ಈಗ 80 ವರ್ಷ ತಮಗೆ ಸುಮಾರು ಒಂದು 70-75 ವರ್ಷದ ಕಲಾ ಸೇವೆ ಮಾಡ್ತಾ ಇದ್ದೀರಿ. ಈಗ ಎಲ್ಲಿ ವಾಸವಾಗಿದ್ದೀರಿ? ಕುಕ್ನೂರು ಹತ್ರ ಇದ್ದೀರಿ. ಮಕ್ಕಳು ಏನ್ ಮಾಡ್ತಾರೆ? ಅವರು ಭವಿಷ್ಯ ಹೇಳ್ತಾರೆ. ಈಗ ವಾದ್ಯ ನುಡಿಸ್ತೀರಾ ಹೇಗೆ ಅಂತ ಒಂದು ಹಾಡೋದ್ರ ಜೊತೆಗೆ ವಾದ್ಯ ನುಡಿಸುತ್ತಾರೆ. ಯಾವ್ದು ಬೇಕೋ ಅದು ಆಗ್ತದೆ. ಮಲ್ಲಮ್ಮಂದು ಬೇಕಾ ಒಂದು, ಎಲ್ಲಮ್ಮ ಬೇಕಾ ಒಂದು, ಅಲ್ಲ ಕುಂಬಾರ ಹಾಕಬೇಕು ಒಂದು, ಬಾಯಿ ಒಳ್ಳೇದನ್ನುವುದು ಒಂದು. ಯಾವ್ದಾದ್ರು ಒಂದು ಹಾಡೋಣ, ಹಾಡು ಚಲೋದ್ ಹಾಡ್ರಿ. ಯಾವ್ದು ನಿಮ್ಗೆ ಒಂದಿಷ್ಟು ಚೆನ್ನಾಗಿರೋದು ಹಾಡು? ಬಾಯಿ ಒಳ್ಳೇದಂದ ನಾನವೇ, ಬಾಯಿ ನೀರಿಗೆ ಹೋದ ನೋವಾನ, ಬಾಯಿ ನೀರಿಗೆ ಹೋದ ನೋವಾನ, ಬಾಯ ಒಳ್ಳೆದಂದ ನಾನವೇ, ಬಾಯ ಒಳಗ ಜಲಿಯ ಬಚ್ಚಿ ತರಿಯವೆ, ಬಾಯ ಒಳಗ ಇದ್ದದ ಜೇದ ಬಚ್ಚಿ ತರಿಯೇ, ಅರಕ ಮರಕ ತೊಟ್ಟಲ ಕಟ್ಟೆ ನಾನವೇ, ಅರಕ ಮರಕ ತೊಟ್ಟಲ ಕಟ್ಟಿ ನೋವನ, ತೊಟ್ಟದಿಂದ ಕೂಚು ಮಾಯವಾಗಿ ತರಿಗೆ, ತೊಟ್ಟದಲ್ಲಿ ಇದ್ದದ ಕೂಚು ಮಾಯವಾಗಿ ತರಿಗೆ, ಬಿಸಿರ ಮಳೆಗೆ ಹೋದೇನೆ ನಾನವೇ, ನೆಲ್ಲದೊಳಗೆ ಕುಂತಿನ ಮರದೊಳಗೆ ನಾನವೇ, ಮರದೊಳಗ ಚೆರಿ ಮೇಲೆ ಬಿದ್ದಿ ತರಿಯೇನ, ಮರ ಬಂದು ಶರದ ಮೇಲೆ ಬಿದ್ದ ತರಿಯೇ, ಶಿರದ ಮೇಲೆ ಬಿದ್ದ ಮೇಲೆ ನಾನ, ನಾನೇ ಏನ ಮಾಡಲರಿ ಬೇಬೇನ, ಶಿರದ ಮೇಲೆ ಬಿದ್ದ ಮೇಲೆ ಎಲ್ಲಿ ಹೋಗಲಿ ನನ್ನ ಪಾಪವೇ, ಕರ್ಮವಂತನಾದೆ ನವನ, ಧರ್ಮವಂತ ಆಗಲಿಲ್ಲವೇ ನಾನವೇ, ಕುಂಬಾರಾಕಿ ನವನ, ತವರ ಮನೆಗೆ ಹೋದೆ ನವನ, ಅತ್ತಿಗೆ ಒಳಗ ಕರೀಲಿಲ್ಲ ಯೌವನ, ಒಳಗ ಕರೀಲಿಲ್ಲ ಅತ್ತಿಗೆ ಯೌವನ, ಕಟ್ಟೆ ಮೇಲೆ ಬನ್ಕೊಂಡಿ ನೌವನ, ಕಟ್ಟೆ ಮೇಲೆ ಬನ್ಕೊಂಡಿ ನೌವನ, ನನ್ನ ಮಳಗಾವ ಕಚ್ಚಿತವ ಯೌವನ, ಮಳಗ ಅವಳ ಕಚ್ಚಿದ ಮೇಲೆ ಎಲ್ಲ ಹೋಗ ನೌವನ, ಗಂಡನ ಮನೆಗೆ ಹೋಗಬಾರದವ್ವ ನನಗೆ ದೇವರ ಕಡೆಗೆ ಬಾರವೇನೋ,
ಬಡಿತಾನವ್ವ ನನಗೆ ಯವ್ವ ಗಂಡನ ಮನೆಗೆ ಹೋಗಬಾರದವ್ವ ನಾನ ಹತ್ತಿದವನ ಮನೆಗೆ ಬರಬಾರದ ತವರ ಮನೆಗೆ ಹೋಗಬಾರದವ್ವ ನಾ ಅತ್ತಿಗೆ ಚಲೋ ಎಲ್ಲ ಮನೆಯಾಗ ಹೊರಗೆ ಕರೀಲಿಲ್ಲ ಅತ್ತಿಗೆ ಅವಮಾನ ಮೊಳಗಾವ ಕಚ್ಚಿತವನ ಅವ ಕಚ್ಚಿಂದ ಗಂಡನ ಮನೆಗೆ ಹೆಂಗೋಗಲವನ ಗಂಡ ಬಡಿತಾನವ ಹೋಗಬಾರದವನ ಗಂಡ ಬಡಿತಾನ ಯವ್ವ ನನಗೆ ಎಲ್ಲಿ ಹೋಗಬಾರದವನ ಬಾಯಾಗ ಬಿದ್ದು ಸತ್ತೋಗತೀನವ್ವ ನಾವೇ ತವರ ಮನೆಗೆ ಹೋಗಬಾರದವನ ಅಣ್ಣನ ಹೆಂಡತಿ ಕೊಡದಳಯವ್ವನ ಗಂಡನ ಮನೆಗೆ ಹೋಗಬಾರದವ್ವನ ಅಣ್ಣ ಕರಿತಾನ ನನಗೆ ಹೊಸ ಮನೆ ಕಟ್ಟಿನಿ ಬಾತಂಗಿ ಮನೆಗೆ ನಾ ನಿನ್ನ ಮನೆಗೆ ಬರುವುದಿಲ್ಲ ಅಣ್ಣನ ಅತ್ತಿಗೆ ಚಲೋ ಇರೋದಿಲ್ಲ ಅಣ್ಣನ ನಿನ್ನ ಮನೆಗೆ ಬರುವುದಿಲ್ಲ ಅಣ್ಣನ ಗಂಡನ ಹೊತ್ತು ಯಾರ ಮನೆಗೆ ಹೋಗಬಾರದವ್ವ ನಾವ ಗಂಡನೇ ದೇವರವ್ವ ಗಂಡನ ಹೊತ್ತು ಯಾರ ಬೇಕಾಗಿರೋದಿಲ್ಲ ಯವ್ವ ನನಗೆ ಗಂಡನೇ ದೇವರವ್ವ ತಾಯಿದ್ರ ತವರಚ್ಚು ಎಡದವ್ವ ತಾಯಿಲ್ಲ ಮನೆಗೆ ಹೋದ ನನ್ನ ರೇರವೇ ಹುಚ್ಚನಾಯಾಗೆ ಬರುವರವ್ವನ ತವರ ಮನೆಗೆ ಹೋದರೆ ಯವ್ವನವ ಹುಚ್ಚನಾಯಾಗಿ ಬರುವುದವ್ವನವ ಅಣ್ಣನದಿ ಕೂಡಿದ ಅಮ್ಮ ನೋಡಿದಲ್ಲಿ ವೀಕ್ಷಕರೇ ಸುಸ್ರಾವವಾಗಿ ನಡ್ಕೊಂಡಷ್ಟೇ ಅಂತದಷ್ಟು ಹೇಳ್ಕೋಬೇಕನ ನಡ್ಕೊಂಡು ಹಿಡ್ಕೊ ಮಾರ ಹಿಂಗ ಹೇಳಿ ಬಿಡು ನೋಡಿದಿಲ್ಲ ವೀಕ್ಷಕರೇ ಈ ಅರಮನೆಯ ಕೈ ವಾದ್ಯದಿಂದ ಸುಶ್ರಾವ್ಯವಾಗಿ ಆಡಿನ ಜೊತೆಗೆ ವೀಕ್ಷಕರೇ ನೋಡಿದ್ರಲ್ಲ ಇದುವರೆಗೂ ಮಾರಕ್ಕನವರು ಒಂದು ತತ್ವಪದದೊಂದಿಗೆ ಹೆಣ್ಣು ಮಕ್ಕಳಿಗೆ ಒಂದು ಬುದ್ಧಿ ಮಾತು ಹೇಳುವುದರ ಜೊತೆಗೆ ವಾದ್ಯದೊಂದಿಗೆ ಹಾಡ್ತಾ ಇದ್ರು. ಇವತ್ತು ಇಂಥ ಸಂಸ್ಕೃತಿಗಳು ನಮ್ಮ ಮಧ್ಯೆ ಮರೆಯಾಗ್ತಿದೆ. ಇಂಥ ಹಿರಿಯಜ್ಜಿಯವರ ಕಥೆಗಳು ಹಿರಿಯಜ್ಜಿನವರ ಹಾಡುಗಳು ಕೂಡ ಮರೆಯಾಗ್ತವೆ. ಎಲ್ಲದಕ್ಕೂ ಕಾರಣ ಇವತ್ತು ನಾವೆಲ್ಲರೂ ಕೂಡ ಬ್ಯುಸಿ ಆಗಿದ್ದೀವಿ, ಮೊಬೈಲ್ ಬಳಕೆಯಲ್ಲಿ ತಲ್ಲೀನರಾಗಿದ್ದೀವಿ. ಇಂಥ ಅನೇಕ ಕಲಾವಿದರು ನಮ್ಮ ಮಧ್ಯೆ ಇದ್ದಾರೆ. ಅವರನ್ನು ಗುರುತಿಸಿ ಮುಖ್ಯವಾಗಿ ಪರಿಚಯಿಸೋ ಕಾರ್ಯವನ್ನು ನಾವು ಮಾಡಲೇಬೇಕಾಗಿದೆ. ನೀವೇ ನೋಡ್ತಾ ಇದ್ರಿ, ಇದೊಂದು ಏಕತಾರಿ ವಾದ್ಯ ಅಂದರೆ ಕೈಯಿಂದ ಒಂದೇ ಕೈಯಾರಿ ನುಡಿಸುವಂಥದ್ದು, ಒಂದು ಸ್ವರದಿಂದ ಹಾಡುವಂಥದ್ದು ಒಂದು ಇದು ಅರಮನೆ ಅಂತ ಹೇಳ್ತಾ ಇದ್ದಾರೆ. ಇದು ಅಂದಿನ ಕಾಲದಿಂದಲೂ ಕೂಡ ಈ ಬುಡ್ಗ ಜನಾಂಗದವರು ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ನೆಲೆಸಿದ್ದಾರೆ. ಆಯಾ ಪ್ರಾಂತ್ಯಕ್ಕೆ ಸಂಬಂಧಪಟ್ಟಂತೆ ಹಾಡುಗಳನ್ನು ಹಾಡ್ತಾರೆ, ಕಥೆಗಳನ್ನು ಹೇಳ್ತಾರೆ. ಅದರ ಜೊತೆಯಾಗಿ ಅಭಿನಯವನ್ನು ಕೂಡ ಅವ್ರು ಮಾಡ್ತಾರೆ. ರಾಮಾಯಣ ಮಹಾಭಾರತ ಮೂಲ ಕಥೆಗಳನ್ನು ಇಟ್ಟುಕೊಂಡು ತಮ್ಮದೇ ದಾಟಿಯಲ್ಲಿ ತಮ್ಮದೇ ಒಂದು ಭಾಷೆನ ಆಖ್ಯಾನದಲ್ಲಿ ಈ ಕಥೆಯನ್ನು ಪ್ರಸ್ತುತಪಡಿಸ್ತಾ ಹೋಗ್ತಾರೆ. ಹೀಗೆ ಮಾರಕ್ಕನವರು ಹಾಡುಗಳನ್ನು ಬೆಳತನಕ ಹಾಡ್ತಾರೆ. ಇವತ್ತು ಅನೇಕ ಹಾಡುಗಳನ್ನು ತತ್ವಪದ ಇರ್ಬೋದು, ಜಾನಪದ ಇರ್ಬೋದು, ನೀತಿ ಕಥೆಗಳಿರ್ಬೋದು, ಇವೆಲ್ಲವನ್ನು ಕೂಡ ಈ ವಾದ್ಯದೊಂದಿಗೆ ಹಾಡುವಂಥ ಕಲೆಯನ್ನು ಇವರು ಕರಗತ ಮಾಡಿಕೊಂಡಿದ್ದಾರೆ. ಇವರು ಹೇಳುವ ಹಾಗೆ ಸುಮಾರು ಇವರಿಗೆ ಹತ್ತತ್ರ ಒಂದು 75-80 ವರ್ಷ ಇರ್ಬೋದು. ಸುಮಾರು 65 ವರ್ಷದಿಂದ 70 ವರ್ಷದಿಂದಲೂ ಕೂಡ ಈ ಕಲಾ ಸೇವೆಯನ್ನು ಮುಂದುವರಿಸ್ಕೊಂಡು ಬಂದಿದ್ದಾರೆ. ಇವರು ಮೂಲತಃ ಕಲಾವಿದರಾಗಿರೋ ಕಾರಣಕ್ಕಾಗಿ ಈ ಕಲಾ ಸೇವೆಯೊಂದಿಗೆ ಇವತ್ತು ಊರೂರುಗಳಿಗೆ ಹೋಗಿ ಪ್ರತಿ ಮನೆಗೂ ಭೇಟಿ ನೀಡಿ ಕಲೆ ಪ್ರದರ್ಶನ ಮಾಡುವ ಮೂಲಕ ತಮ್ಮ ಉಪಜೀವನವನ್ನು ನಡೆಸ್ತಾ ಇದ್ದಾರೆ. ಇಂಥ ಕಲಾವಿದರನ್ನು ಸರ್ಕಾರ ಗುರುತಿಸಬೇಕು, ಮುಖ್ಯವಾಹಿನಿಗೆ ಪರಿಚಯಿಸಬೇಕೆನ್ನೋದೇ ನಮ್ಮ ಮುಖ್ಯ ಉದ್ದೇಶ ಆಗಿದೆ. ಇವತ್ತು ಮಾರಕ್ಕನವರಂಥ ಅನೇಕ ಕಲಾವಿದರ ಮಧ್ಯೆ ಇದ್ದಾರೆ. ಅವ್ರನ್ನ ಆದಷ್ಟು ಏನು ಪರಿಶೀಲಿಸಿ ಅವರನ್ನು ಮುಖ್ಯವಾಗಿ ಪರಿಚಯಿಸೋ ಕೆಲಸ ಆದಷ್ಟು ಬೇಗನೆ ಆಗಲಿ ಅಂತ ಹೇಳ್ತಾ ತುಂಬ ಖುಷಿ ಆಯ್ತು ಅಮ್ಮವ್ರೆ. ಈಗ ಇದನ್ನು ನಿಮ್ಮ ಮೊಮ್ಮಕ್ಕಳು ಕಲಿಸೋದು ಪ್ರಯತ್ನ ಮಾಡ್ತಿದ್ದೀರಾ? ಹೆಂಗೆ ನಿಮ್ಮ ಮೊಮ್ಮಕ್ಕಳಿಗೆ ಕಲಿಸ್ತಿದ್ದೀರಾ ಇದನ್ನ? ನೀವೊಬ್ಬರೇ ಅದನ್ನ ನೀವು ಮುಗಿದ ಮೇಲೆ ಮುಗಿದೋಯ್ತು ಈ ಕತೆ. ಎಲ್ಲರೂ ಅವರೆಲ್ಲ ಶಿಕ್ಷಣ ಪಡಿತಾ ಇದ್ದಾರೆ, ಮರ್ತು ಹೋಗ್ಬಿಡುತ್ತೆ. ನೋಡೋದು ಲಕ್ಷ ಹೇಳ್ತಾ ಇರೋದು ಇದನ್ನ ನನ್ನನ್ನು ಬಿಟ್ಟರೆ ಬೇರೆ ಯಾರು ಕೂಡ ಇದನ್ನು ನಾನು ಬಿಟ್ಟರೆ ನಮ್ಮ ಮನೇಲಿ ಯಾರನ್ನು ಉಡಿಸಲ್ಲ. ಹಾಗಾಗಿ ನಾನಿರುವ ತನಕ ಈ ಕಲಾ ಸೇವೆ ಮಾಡ್ತೀನಿ ಅನ್ನುವಂಥ ಉತ್ಸಾಹದ ಮಾತುಗಳನ್ನು ಆಡ್ತಾ ಇದ್ದಾರೆ.
ತಾವೆಲ್ಲರೂ ಕೂಡ ಈ ವಿಡಿಯೋವನ್ನು ನೋಡ್ತಾ ಇದ್ದೀರಿ. ತಾವೆಲ್ಲರೂ ಕೂಡ ಈ ಮಾರಕ್ನವ್ರು ಎಲ್ಲೇ ಕಂಡ್ರು ಕೂಡ ಅವ್ರ ಆತ್ಮೀಯತೆಯಿಂದ ಮಾತನಾಡಿ ಸಿಕ್ಕಾದ ಮಟ್ಟಿಗೆ ಸಹಾಯ ಮಾಡುವಂಥ ಪ್ರಯತ್ನ ಮಾಡಿ. ಇದುವರೆಗೂ ನಮ್ಮ ಜೊತೆ ಇದಕ್ಕೆ ಧನ್ಯವಾದಗಳು. ನಮಸ್ತೆ.